ನಾನು ಬ್ರಾಹ್ಮಿಲಾ ಮದನ್. ಪಂಪನಲ್ಲಿ ನಾ ಕಂಡ ಸಾಹಿತ್ಯ ಸಿರಿ ಎನ್ನುತ್ತಾ ಪಂಪನ ಹಳಗನ್ನಡದ ಕೆಲವು ವಾಕ್ಯಗಳನ್ನು ತಮ್ಮ ಮುಂದೆ ಹೇಳಲು ಇಚ್ಛಿಸುತ್ತೇನೆ. 10ನೇ ಶತಮಾನದ ಪಂಪ ಆದಿಕವಿ, ಮಹಾಕವಿ ಎಂದಾಗಿದ್ದಾನೆ. ಪಂಪಯುಗ, ಚಂಪೂಯುಗ, ವೀರಯುಗವೆಂದೆನಿಸಿದೆ. ಧಾರವಾಡ ಜಿಲ್ಲೆಯ ಅಣ್ಣಿಗೇರಿಯಲ್ಲಿ ಭೀಮಪಯ್ಯ ಅಬ್ಬಲಬ್ಬೆ ದಂಪತಿಗಳಿಗೆ ಜನಿಸಿದ ಸುಪುತ್ರ ಇವರು. ಅರಿಕೇಸರಿ ಆಶ್ರಯದಲ್ಲಿ ಬೆಳೆದರು ಎನ್ನುವುದು ಶಾಸನಗಳಿಂದ ತಿಳಿದು ಬರುತ್ತೆ. ಮನುಷ್ಯ ಜಾತಿ ಒಂದೇ ವಲಂ ಎಂದ ವಿಶಾಲ ಹೃದಯಿ ಪಂಪಕವಿ. ಕನ್ನಡದ ಶೇಕ್ಸ್ಪಿಯರ್, ಕನ್ನಡದ ಕಾಳಿದಾಸ ಎನಿಸಿಕೊಂಡಿದ್ದಾನೆ. ನಿತ್ಯಂ ಹೊಸತು ಎನ್ನುವ ಆದಿಪುರಾಣ, ವಿಕ್ರಮಾರ್ಜುನ, ವಿಜಯ ಕೃತಿರತ್ನಗಳನ್ನು ಸಾಹಿತ್ಯ ಲೋಕಕ್ಕಿತ್ತ ಅಜರಾಮರ ಯುಗ ಪ್ರವರ್ತಕನೆನಿಸಿದ್ದಾನೆ. ಕವಿ ಚಕ್ರವರ್ತಿಯಾದ ಪಂಪನ ಗುಣಗಾನ ಮಾಡೋಣ, ಅವನ ಕೃತಿಗಳನ್ನು ಪರಿಚಯ ಮಾಡಿಕೊಳ್ಳೋಣ ಎನಿಸುತ್ತದೆ. ಪಸರಿಪ ಕನ್ನಡ ಕೊಡೆಯ ನೋರ್ವನೆ ಪಂಪ ಆವಗಂ ಎನ್ನುವುದು ನಾಗರಾಜ ಕವಿಯ ಉವಾಚ. ಆರಂಕುಶವಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಂ ಎಂದು ದೇಸಿ ಪ್ರೇಮವನ್ನು ಮೆರೆದಿದ್ದಾನೆ. ಪದವರಿತು ನುಡಿಯಿಲಂ ಎಂದಿದ್ದಾನೆ. ಪಂಪನನ್ನು ಪದಗಳಲ್ಲಿ ಕಟ್ಟಿಡಲು ಸಾಧ್ಯವಿಲ್ಲವಾದರೂ ಇದೊಂದು ಚಿಕ್ಕ ಪ್ರಯತ್ನ. ಪೆರರಿಯುವುದೇಂ ಪೆರರ್ ಮಾಡುವುದೇಂ ಪೆರರಿಂದಪ್ಪುದೇಂ ಎಂದವನ ಮಾತು ಹಿತ ಮಿತ ಮೃದು ವಚನವೇ ಸರಿ. ಬೆಳಗುವೆನಿಲ್ಲಿ ಲೌಕಿಕಮಂ ಅಲ್ಲಿ ಜಿನಾಗಮಂ ಭೂತಳಕೆ ಎಂದವನಿಗೆ ವಂದಿಸೋಣ. ಕನ್ನಡವನ್ನು ಸಂಸ್ಕೃತದಿಂದ ಬಿಡಿಸಿದ ಕೀರ್ತಿ ಪಂಪನದ್ದಾಗಿದೆ. ರಸಿಕ ಕವಿ ಇವನಾಗಿದ್ದಾನೆ. ಜೈನ ಸಾಹಿತ್ಯದ ಹರಿಕಾರ ಪಂಪನಿಗೆ ನಮೋ ನಮಃ. ಇತಿ ತಮ್ಮ ಬ್ರಾಹ್ಮಿಲಾ ಮದನ್. ಜೈ ಜೈ.